ಸದ್ಯ ಕದನ ವಿರಾಮವನ್ನ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಅಮೆರಿಕ ಎಂಟ್ರಿಯಿಂದ ಯುದ್ಧ ತೀವ್ರಗೊಂಡಿತ್ತು. ಆದರೆ ಇರಾನ್ ಹಾಗೂ ಇಸ್ರೇಲ್ ಸದ್ಯ ಈ ಕದನ ವಿರಾಮದ ಬಗ್ಗೆ ಯಾವುದೇ ಮಾಹಿತಿಯನ್ನ ಅವರು ಹಂಚಿಕೊಂಡಿಲ್ಲ. ನಿನ್ನೆಯಷ್ಟೇ ಅಮೆರಿಕದ ಏರ್ ಬೇಸ್ಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿತ್ತು. ಕತಾರ್ನ ದೋಹಾ ಏರ್ ಬೇಸ್ ಮೇಲೆ ಇರಾನ್ನಿಂದ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಯಾವುದೇ ಜೀವಹಾನಿ ಆಗಿಲ್ಲ ಅಂತ ಟ್ರಂಪ್ ಟ್ವೀಟ್ ಮಾಡುವ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಇದೀಗ ಕದನ ವಿರಾಮ ಘೋಷಣೆ ಮಾಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಕದನ ವಿರಾಮವನ್ನ ಒಂದ್ ಕಡೆ ಟ್ವೀಟ್ ಮಾಡೋ ಮೂಲಕ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಈವರೆಗೂ ಇರಾನ್ ಹಾಗೂ ಇಸ್ರೇಲ್ ಈ ಕುರಿತಾಗಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಅಮೆರಿಕ ಎಂಟ್ರಿಯಿಂದ ಈ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಮತ್ತೊಂದು ಮೊದಲಿಗೆ ತಿರುಗಿತ್ತು. ನಿನ್ನೆಯಷ್ಟೇ ಅಮೆರಿಕದ ಕತಾರ್ನಲ್ಲಿರುವಂತಹ ಮೇನ್ ಅಮೆರಿಕದ ಏರ್ ಬೇಸ್ ಮೇಲೆ ದಾಳಿಯನ್ನ ನಡೆಸಿತ್ತು. ಇರಾನ್ ಕತಾರ್ನ ದೋಹಾದಲ್ಲಿರುವಂತಹ ಏರ್ ಬೇಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು. ಈ ಅಟ್ಯಾಕ್ ನಲ್ಲಿ ಯಾವುದೇ ಜೀವಹಾನಿ ಆಗಿಲ್ಲ ಅಂತ ಟ್ವೀಟ್ ಅನ್ನ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಇದೀಗ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಇದು ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಟ್ರಂಪ್ ಅವರು ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಎರಡೂ ದೇಶಗಳಿಗೆ ಧನ್ಯವಾದ, ಅಭಿನಂದನೆ ಹೀಗೆಲ್ಲ ಹೇಳಿದ್ದಾರೆ. ಆದರೆ ಇರಾನ್ ಹಾಗೂ ಇಸ್ರೇಲ್ ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಅಮೆರಿಕದ ದಾಳಿಗೆ ಇರಾನ್ ಪ್ರತಿ ದಾಳಿಯನ್ನ ನಡೆಸಿದೆ. ಕೆರಳಿ ಕೆಂಡವಾಯಿತು. ಇರಾನ್ ಅಮೆರಿಕಾಗೆ ತನ್ನ ದಾಳಿ ಮಾಡೋ ಮೂಲಕ ತಿರುಗೇಟನ್ನ ಕೊಟ್ಟಿದೆ. ಕತಾರ್ನ ಅಮೆರಿಕದ ವಾಯು ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ದೋಹಾದ ಅಲ್ ಉದೀದ್ ಏರ್ ಬೇಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇರಾನ್ನಿಂದ 10 ಬಾಲಿಸ್ಟಿಕ್ ಮಿಸೈಲ್ಗಳಿಂದ ಇರಾನ್ ಅಟ್ಯಾಕ್ ಅನ್ನ ಮಾಡಿತು ಅಮೆರಿಕದ ಏರ್ ಬೇಸ್ ಮೇಲೆ. ದಾಳಿಯ ವಿಡಿಯೋವನ್ನು ಸಹ ಇರಾನ್ ಬಿಡುಗಡೆ ಮಾಡಿದೆ. ನಾವು ಯಾವ ರೀತಿ ದಾಳಿ ನಡೆಸಿದ್ವಿ ಅನ್ನೋದನ್ನು ಸಹ ಅದು ತಿಳಿಸಿದೆ. ಅಮೆರಿಕ ದಾಳಿಗೆ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಕತಾರ್ನ ರಾಜಧಾನಿ ದೋಹಾದಲ್ಲಿರುವಂತಹ ಏರ್ ಬೇಸ್ ಮೇಲೆ ಅಟ್ಯಾಕ್ ಅನ್ನ ನಡೆಸಿದೆ.